ಒಂದು ಶಿಕ್ಷಣದ ಪೂರ್ವ ಪರೀಕ್ಷೆ ಅಂದರೆ ನೈದಾನಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು 8ನೇ ತರಗತಿಯವರಿಗೆ ತಂದಿದ್ದೀವಿ. ಆಲ್ರೆಡಿ ಭಾಳಷ್ಟು ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ಹಿಂದಿನ ವಿಡಿಯೋವನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತು ಬಂಧ ಪರೀಕ್ಷೆ 2023-24 ಎಲ್ಲ ತರಗತಿಗಳಿಗೆ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ನೋಡೋಣ ಎಡಿತದಲ್ಲಿರ್ತಕ್ಕಂಥ ಒಂದು ಕಲಿಕಾ ಫಲಗಳು, ಆಮೇಲೆ ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಮೊದಲು ಈ ಕಡೆ ಥೀಮ್ಸ್ ಇದೆ, ಕಲಿಕಾ ಫಲಗಳಿದ್ದಾವೆ. ಸಂಖ್ಯೆಗಳಲ್ಲಿ ನೋಡೋದಾದರೆ ವಿಸ್ತೃತ ರೂಪ ಮತ್ತು ಸಾಮಾನ್ಯ ರೂಪದಲ್ಲಿ ಸಂಖ್ಯೆಗಳನ್ನು ಬರೆಯೋದು ಹಾಗೂ ದೊಡ್ಡ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳನ್ನು ಮಾಡುವರು. ಎರಡನೇದು ಸಂಖ್ಯಾ ಗಣಗಳ ಪರಿಚಯ ಮಾಡಿಕೊಳ್ಳೋರು. ಮೂರನೇದು ಭಿನ್ನ ರಾಶಿಗಳ ಪರಿಕಲ್ಪನೆ ಮತ್ತು ಅವುಗಳ ಮೇಲಿನ ಮೂಲ ಕ್ರಿಯೆಗಳನ್ನು ಅರಿಯುವರು. ಪೂರ್ಣಾಂಕಗಳ ಪರಿಕಲ್ಪನೆ ಮತ್ತು ಅವುಗಳ ಮೇಲಿನ ಮೂಲ ಕ್ರಿಯೆಗಳನ್ನು ಅರಿಯುವರು. ಇನ್ನು ಬೀಜಗಣಿತದಲ್ಲಿ ನೋಡೋದಾದರೆ ಬೀಜಗಣಿತದ ಮೂಲ ಪರಿಕಲ್ಪನೆಗಳ ಪರಿಚಯ, ಸ್ಥಿರಾಂಕ, ಬೀಜಪದ, ಬೀಜೋಕ್ತಿಗಳು, ಬಹುಪದೋಕ್ತಿಗಳ ಅರ್ಥ ಮತ್ತು ವಿಧಗಳು. ಎರಡನೇದು ಸರಳ ಬೀಜೋಕ್ತಿಗಳ ಮೇಲಿನ ಮೂಲ ಕ್ರಿಯೆ ಮಾಡ್ತಾರೆ, ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಎರಡನೇದು ಘಾತಾಂಕಗಳ ಅರ್ಥ ಮತ್ತು ನಿಯಮಗಳನ್ನು ಹಾಗೂ ನಿಯಮಗಳನ್ನು ಅನ್ವಯಿಸಿ ಲೆಕ್ಕ ಮಾಡ್ತಾರೆ. 8 ರೇಖಾಗಣಿತದ ಮೂಲ ಪರಿಕಲ್ಪನೆಗಳ ಪರಿಚಯ, ಬಿಂದು, ರೇಖೆ, ಕಿರಣ, ರೇಖಾಖಂಡ, ಕೋನಗಳ ಅರ್ಥ ವಿಧಗಳನ್ನು ಅರಿತಾರೆ. ತ್ರಿಭುಜದ ಅರ್ಥ ಮತ್ತು ವಿಧ ಅರಿತಾರೆ. ಚತುರ್ಭುಜದ ಅರ್ಥ ಮತ್ತು ವಿಧ ಮತ್ತು ಗುಣಲಕ್ಷಣಗಳನ್ನು ಅರಿತಾರೆ. ಕ್ಷೇತ್ರಗಣಿತದಲ್ಲಿ 2 ಆಯಾಮ ಮತ್ತು 3 ಆಯಾಮದ ಆಕೃತಿಗಳ ಅರ್ಥ ಮತ್ತು ಪರಿಕಲ್ಪನೆ, ಆಯತಘನ, ಚೌಕಘನ ಮತ್ತು ಸಿಲಿಂಡರ್ಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಅರಿತಾರೆ. ದತ್ತಾಂಶಗಳ ನಿರ್ವಹಣೆಯಲ್ಲಿ ದತ್ತಾಂಶಗಳ ಸಂಗ್ರಹಣೆ, ನಿರ್ವಹಣೆ ಮತ್ತು ಆವೃತ್ತಿ ವಿತರಣಾ ಪಟ್ಟಿಯನ್ನು ರಚಿಸೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋದಾದರೆ ವಿಷಯ ಗಣಿತ ತರಗತಿ 8 ನೈದಾನಿಕ ಪರೀಕ್ಷೆ ಅಂದರೆ ಸೇತು ಬಂಧದ ಪೂರ್ವ ಪರೀಕ್ಷೆ. ಮೊದಲ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ಸೂಚಿಸಿದಂತೆ ಉತ್ತರಿಸಿರಿ. a × 10⁻³ + 3 × 10⁻² + 4 × 10⁻1 + 1 × 10⁻0 ಇದನ್ನು ಸಾಮಾನ್ಯ ರೂಪದಲ್ಲಿ ಬರೆದಾಗ ಯಾವ ಸಂಖ್ಯೆ ಬರುತ್ತದೆ ಎಂದು ಹೇಳುವಿರಾ? ಎರಡನೇದು 10 ಮತ್ತು 100ರ ಹಲವಾರು ಕಡ್ಡಿಗಳ ಕಟ್ಟುಗಳು ಮತ್ತು ಹಲವಾರು ಬಿಡಿ ಕಡ್ಡಿಗಳನ್ನು ಮೇಜಿನ ಮೇಲೆ ಹರಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 2 ಅಥವಾ 3 ಅಂಕಿ ಸಂಖ್ಯೆಗಳನ್ನು ನೀಡಿ ಆ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಜೋಡಿಸಲು ತಿಳಿಸೋದು. ಉದಾಹರಣೆ 23,200. ಮುಂದಿನ ಪ್ರಶ್ನೆ, 4 ಮತ್ತು 5 ಅಂಕಿ ಸಂಖ್ಯೆಗಳುಳ್ಳ ಮಿಂಚುಪಟ್ಟಿಗಳನ್ನು ತಯಾರಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 2 ಮಿಂಚುಪಟ್ಟಿಗಳನ್ನು ಆಯ್ಕೆ ಮಾಡಲು ತಿಳಿಸಿ ಅವರಿಗೆ ಬಂದ ಸಂಕಲನ ಮತ್ತು ವ್ಯವಕಲನ ಮಾಡಲು ತಿಳಿಸೋದು. ಇನ್ನು ಎರಡನೇ ಮುಖ್ಯ ಪ್ರಶ್ನೆಗಳಲ್ಲಿ ಸೂಚಿಸಿದಂತೆ ಉತ್ತರಿಸಿದಲ್ಲಿ ಮೊದಲ ಉಪಪ್ರಶ್ನೆ, ಧನವೂ ಅಲ್ಲ ಋಣವೂ ಅಲ್ಲದ ನಾನು ಒಂದು ಏಕೈಕ ಪೂರ್ಣಾಂಕವಾಗಿದೆ, ಹಾಗಾದರೆ ನಾನು ಯಾರು? ಪೂರ್ಣ ಸಂಖ್ಯೆಗಳ ಗಣವನ್ನು ವ್ಯಾಖ್ಯಾನಿಸಿರಿ. ಸ್ವಾಭಾವಿಕ ಸಂಖ್ಯಾಗಣವನ್ನು ಚಿತ್ರದಲ್ಲಿ ಗುರುತಿಸಿರಿ. ಮುಖ್ಯ ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳನ್ನು ಸೂಚಿಸಿದಂತೆ ಉತ್ತರಿಸಿರಿ. ಭಿನ್ನರಾಶಿಗಳ ಥೀಮ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ಇನ್ನು 4ರಲ್ಲಿ ಪೂರ್ಣಾಂಕಗಳ ಥೀಮ್ಸಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು, ಅದರಲ್ಲಿ ಮೊದಲ ಪ್ರಶ್ನೆ, ಪೂರ್ಣಾಂಕಗಳ ಗಣವನ್ನು ವ್ಯಾಖ್ಯಾನಿಸಿರಿ. 2, ವರ್ಗ ಕೋಣೆಯಲ್ಲಿ ನೆಲದ ಮೇಲೆ ಸಂಖ್ಯಾ ರೇಖೆಯನ್ನು ರಚಿಸಿರಿ. ಪ್ರತಿ ವಿದ್ಯಾರ್ಥಿಗೆ ವಿವಿಧ ಪೂರ್ಣಾಂಕಗಳನ್ನು ಹೇಳುವ ಮೂಲಕ ಅವುಗಳ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಜಿಗಿಸುತ್ತಾ ಎತ್ತರಗಳನ್ನು ಹೇಳಿಸೋದು. ಎರಡನೇದು, ವರ್ಗ ಕೋಣೆಯಲ್ಲಿ ನೆಲದ ಮೇಲೆ ಸಂಖ್ಯಾ ರೇಖೆಯನ್ನು ರಚಿಸಿ ಪ್ರತಿ ವಿದ್ಯಾರ್ಥಿಗೆ ವಿವಿಧ ಪೂರ್ಣಾಂಕಗಳನ್ನು ಹೇಳುವ ಮೂಲಕ ಅವುಗಳ ಗುಣಾಕಾರ ಕ್ರಿಯೆಗಳನ್ನು ಮಾಡ್ತಾರೆ. ಇನ್ನು 5ನೇ ಥೀಮ್ಸಲ್ಲಿ ಯಾವೆಲ್ಲ ಪ್ರಶ್ನೆ ಇದಾವಂದ್ರೆ, ಫಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಿರಾಂಕವಾಗಿದೆ? ಮಿಂಚುಪಟ್ಟಿಗಳನ್ನು ತೋರಿಸಬೇಕು. ಈ ಕೆಳಗಿನವುಗಳನ್ನು ಏಕಪದ, ದ್ವಿಪದ ಮತ್ತು ತ್ರಿಪದಿಗಳಾಗಿ ವಿಂಗಡಿಸಿರಿ. ಉದಾಹರಣೆಗೆ 2 + x, 5/12x, 3y - 5, a + b - c. ಮುಂದಿನ ಪ್ರಶ್ನೆ, 2x³ + 3x² - 4x + 2 ಇಂತಹ ಬಹುಪದೋಕ್ತಿಗಳ ಮಿಂಚುಪಟ್ಟಿಗಳನ್ನು ಬಳಸಿ ಡಿಗ್ರಿಯನ್ನು ತಿಳಿಸಲು ಹೇಳೋದು. 6ನೇ ಥೀಮ್ಸಲ್ಲಿರ್ತಕ್ಕಂಥ ಪ್ರಶ್ನೆ, ಮೊತ್ತ ಕಂಡುಹಿಡಿಯಿರಿ. 2m + 3n - 4l, 3m - n + 5i ಅಂತಕ್ಕಂಥದ್ದು. ಇನ್ನು ಗುಣಲಬ್ಧ ಕಂಡುಹಿಡಿಯಿರಿ. 2x + 3x - 5 ಭಾಗಿಸಿರಿ 12x³ y4 z5 ಭಾಗಲೆ 3x y² y³ ಅಂತ ಕೊಟ್ಟಿದ್ದಾರೆ. 7ನೇ ಥೀಮ್ಸಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ ಕೆಳಗಿನ ಪ್ರಶ್ನೆಗಳನ್ನು ಸೂಚಿಸಿದಂತೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ಯಾವುದೇ ಸಂಖ್ಯೆಯ ಘಾತ 0ಯಾಗಿದ್ದರೆ ಅದರ ಬೆಲೆ ಎಷ್ಟು ತಿಳಿಸಿರಿ. ಎರಡನೇದು 2³ × 4⁴
ಡಿವೈಡೆಡ್ ಬೈ 2:2 ದ ಬೆಲೆ ಎಷ್ಟು? ಮೂರನೇದು, ಕಾರ್ಡ್ ಶೀಟ್ನ ಮೇಲೆ ಘಾತಾಂಕಗಳ ನಿಯಮಗಳು ಅನ್ವಯವಾಗುವಂಥ ಹಲವಾರು ಉದಾಹರಣೆಗಳನ್ನು ಬರೆದು ವಿದ್ಯಾರ್ಥಿಗಳಿಗೆ ಆ ಲೆಕ್ಕಗಳನ್ನು ಬಿಡಿಸಲು ತಿಳಿಸೋ ನಿಯಮವನ್ನು ಹೇಳಲು ತಿಳಿಸೋದು. 8ನೇ ಥೀಮ್ಸಲ್ಲಿರ್ತಕ್ಕಂಥ ಪ್ರಶ್ನೆ, ಯಾವುದು ಕಿರಣವನ್ನು ಸೂಚಿಸುತ್ತದೆ? ಸರಳ ರೇಖೆ ಮತ್ತು ರೇಖಾಖಂಡಗಳ ನಡುವಿನ ವ್ಯತ್ಯಾಸ. 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಯಾವುದು? 9ನೇ ಥೀಮ್ಸಲ್ಲಿರ್ತಕ್ಕಂಥ ಪ್ರಶ್ನೆ, ತ್ರಿಭುಜ ಅಂದರೆ ಏನು? ಕೋನಗಳ ಆಧಾರದ ಮೇಲೆ ತ್ರಿಭುಜಗಳನ್ನು ಹೆಸರಿಸಿ. ಎಲ್ಲ ಬಾಹುಗಳು ಸಮವಾಗಿರೋ ತ್ರಿಭುಜದ ಹೆಸರು ಏನು? 10ನೇ ಥೀಮ್ಸ್ನಲ್ಲಿರ್ತಕ್ಕಂಥ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳನ್ನು ಸೂಚಿಸಿದಂತೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಕ್ವಶನ್, ಒಂದು ಕಾರ್ಡ್ ಶೀಟ್ನ ಮೇಲೆ ಎಲ್ಲ ಸಮತಲಾಕೃತಿಗಳು ಹಾಗೂ ಘನಾಕೃತಿಗಳ ಆಕೃತಿಗಳನ್ನು ಬರೆದು ವಿದ್ಯಾರ್ಥಿಗಳಿಗೆ ಅವುಗಳಲ್ಲಿ ಚತುರ್ಭುಜಗಳನ್ನು ಗುರುತಿಸಲು ತಿಳಿಸೋದು. ಚೌಕ ಮತ್ತು ವಜ್ರಾಕೃತಿಗಳ ನಡುವಿನ ವ್ಯತ್ಯಾಸ ಹೇಳಿರಿ. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಹೇಳಿರಿ. ಇನ್ನು 11ನೇ ಥೀಮ್ಸಲ್ಲಿರ್ತಕ್ಕಂಥ ಪ್ರಶ್ನೆ, ಒಂದು ಕಾರ್ಡ್ ಶೀಟ್ ಮೇಲೆ ಎಲ್ಲ ಸಮತಲಾಕೃತಿಗಳು ಮತ್ತು ಘನಾಕೃತಿಗಳ ಆಕೃತಿಗಳನ್ನು ಬರೆದು ವಿದ್ಯಾರ್ಥಿಗಳಿಗೆ ಪ್ರತಿ ಆಕೃತಿಯ ಆಯಾಮವನ್ನು ಗುರುತಿಸಲು ತಿಳಿಸೋದು. 2ನೇ ಪ್ರಶ್ನೆ, ಬೆಂಕಿಪೊಟ್ಟಣದ 3 ಆಯಾಮಗಳನ್ನು ವಿದ್ಯಾರ್ಥಿಗಳಿಗೆ ಅಳತೆ ಮಾಡಲು ತಿಳಿಸಿ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ತಿಳಿಸೋದು. 3ನೇ ಉಪಪ್ರಶ್ನೆ, ಪ್ರತಿ ಅಂಚು 5 ಸೆಂಟಿಮೀಟರ್ ಇರುವ ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು? 12ನೇ ಥೀಮ್ಸ್ನ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ತಮ್ಮ ಓಣಿಯಲ್ಲಿರುವ ಕುಟುಂಬಗಳಿಗೆ ಭೇಟಿ ನೀಡಿ ಅವರ ಮನೆಯಲ್ಲಿರುವ ದನಕರುಗಳ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಲು ತಿಳಿಸಿ. 2ನೇದು, ಮೇಲೆ ಕಲೆ ಹಾಕಿದ ದತ್ತಾಂಶಗಳನ್ನು ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿ ಪ್ರತಿ ಓಣಿಯಲ್ಲಿರುವ ದನಕರುಗಳ ಸಂಖ್ಯೆಗಳನ್ನು ಕೋಷ್ಟಕದಲ್ಲಿ ಬರೆಯಲು ತಿಳಿಸಿ. 3ನೇದು, ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯ ಅಡುಗೆ ಕೋಣೆಯಲ್ಲಿರುವ ವಿವಿಧ ಪಾತ್ರೆಗಳ ಅಂಕಿ ಸಂಖ್ಯೆಗಳನ್ನು ಆವೃತ್ತಿ ವಿತರಣಾ ಪಟ್ಟಿಗಳನ್ನು ತಯಾರಿಸಲು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇಷ್ಟು 8ನೇ ತರಗತಿಯ ಗಣಿತದಲ್ಲಿ ಒಂದು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ನಾವು ಹಾಕಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಸಾಮರ್ಥ್ಯಗಳು, ಥೀಮ್ಸ್ ಏನಿತ್ತು, ಅದರಲ್ಲಿರ್ತಕ್ಕಂಥ ಸಾಮರ್ಥ್ಯಗಳು, ಆಮೇಲೆ ಈ ಪೂರ್ವ ಪರೀಕ್ಷೆ, ಆಮೇಲೆ ಯಾವ ಥರ ಕ್ವಶನ್ ಪೇಪರ್ಸ್ಗಳನ್ನಿತ್ತು, ಅಲ್ಲಿ ಯಾವ ಥರ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ರು ಅನ್ನೋದನ್ನು ವಿವರವಾಗಿ ಈ ವಿಡಿಯೋದ ಮೂಲಕ ನಾವು ನಿಮಗೆ ತೋರಿಸಿದ್ದೀವಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು. 8ನೇ ತರಗತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು ಕನ್ನಡದಲ್ಲಿ, ಇಂಗ್ಲೀಷ್, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ, ಹಿಂದಿಯಲ್ಲಿದ್ದಾವೆ, ಅವುಗಳನ್ನು ನೋಡಿ. ಸೊ ನಮ್ಮ ವಿಡಿಯೋವನ್ನು ಲೈಕ್ ಮಾಡಬೇಕು. ನಮ್ಮದೇ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಿದ್ದೀರಿ. ಸೊ ದಯಮಾಡಿ ಲೈಕ್, ಶೇರ್ ಹಾಗೂ ಪಟಾಫಟ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.